ಮನಸ್ಸಿಟ್ಟು ಕಿವಿ ಕೊಡಿ, ನಿಮ್ಮ ಮನಸ್ಸಿಗೆ ನಿಮ್ಮಾಪ್ತನ ಪಿಸುಮಾತು. ಮನವೇ ನೀ ಅನಂತ ಆಕಾಶ. ನೋಡಿ, ನಮ್ಮ ಮನಸ್ಸು ಯಾವುದೇ ಒಂದು ವಿಷಯವನ್ನು ಪ್ರತ್ಯೇಕವಾಗಿ ಯೋಚಿಸುವುದಿಲ್ಲ. ಅದು ಹೊಸ ಅನುಭವವನ್ನೂ ಕೂಡ ಹಳೆಯ ಅನುಭವದ ಜೊತೆಗೆ ಹೋಲಿಕೆ ಮಾಡ್ತದೆ. ಈಗ ಸಿಕ್ಕಿರೋದನ್ನು ಹಿಂದಿನ ಅನುಭವ, ಅರಿವು, ಅಧ್ಯಯನದ ಎಲ್ಲದರ ಜೊತೆಗೆ ಅದು ಕೂಡಿಸುತ್ತದೆ. ಈ ಕೂಡಿಸುವ ಗುಣವನ್ನು ಸೈಕಾಲಜಿಕಲ್ ಆಗಿ ಹೇಳಬೇಕು ಅಂತಂದರೆ ಸಂಬಂಧಾತ್ಮಕ ಸಂಸ್ಕರಣೆ ಅಥವಾ ಅಸೋಸಿಯೇಟಿವ್ ಪ್ರೊಸೆಸಿಂಗ್ ಅಂತ ಕರಿತೀವಿ. ಇದು ನೆನಪು, ಕಲಿಕೆ, ಭಾವನೆಗಳು ಇದೆಲ್ಲನೂ ಮೂಲ ತಂತ್ರಜ್ಞಾನ. ನೋಡ್ತಿದ್ದಂಗೆ ಅದರದ್ದು ಹಳೆಯ ಅನುಭವನ ಮನಸ್ಸು ಹುಡುಕ್ತಾ ಇರ್ತದೆ. ಏನಕ್ಕೆ ಅಂತಂದರೆ ಬೇಗ ಅರ್ಥ ಮಾಡ್ಕೊಂಬಿಡೋಣ ಅಂತ ಅಷ್ಟೇ, ಇನ್ನೇನು ಅಲ್ಲ. ಆದರೆ ಕೆಲವೊಮ್ಮೆ ಈ ಕೂಡಿಸುವ ಮನೋಗುಣ ಇದೆಯಲ್ಲ, ಅದು ಭಾವನೆಗಳನ್ನು ತರ್ಕ ಮತ್ತು ವಿಮರ್ಶೆ ಇವೆಲ್ಲ ಮಾಡಲ್ಲ. ಪೂರ್ವಗ್ರಹದಿಂದ ಅದು ನಿರ್ಧಾರ ಮಾಡಬಹುದು. ಯಾವುದೇ ಒಂದು ಒಳ್ಳೆ ಗಮ್ ಅಂತ ಬಂದಿದ ತಕ್ಷಣವೇ ಆ ಯಾವುದೋ ಒಂದು ವ್ಯಕ್ತಿ ಜ್ಞಾಪಕ ಬರ್ಬೋದು. ಯಾವುದಾದ್ರು ಕೆಲವು ಜಾಗಗಳಲ್ಲಿ ಹಾದು ಹೋಗ್ತಾ ಇದ್ದರೆ ಅಲ್ಲಿಂದ ಬರುವಂತಹ ಪರಿಮಳ ಯಾವುದೋ ಹಳೇ ನಮ್ಮ ಹಿಂದಿನ ಪಾಸ್ಟ್ ವಿಷಯಗಳನ್ನು ನೆನಪಿಸಬಹುದು. ಇನ್ನೊಂದು ಸ್ಥಳ ನೆನಪಿಗೆ ಬರಬಹುದು, ಆ ಗಮಲು ವಾಸನೆ ಬರ್ತಿದ್ದ ಹಾಗೇ. ಈ ಥರ ಹಂಗೆ ಅದು ಕೆಲವು ಸಲ ಏನಾಗುತ್ತೆ, ಒಂದು ಹಾಡು ಕೇಳ್ತಾ ಇದ್ದಂಗೆ ನಮ್ಮ ಜೀವನದ ನಿರ್ದಿಷ್ಟ ಕಾಲವನ್ನು ನೆನಪಿಗೆ ತರಬಹುದು. ಕೆಂಪು ಸಿಗ್ನಲ್ ನೋಡಿದ ತಕ್ಷಣ ಯೋಚನೆಗೆ ಮುಂಚೆನೇ ನಿಲ್ಲಿ ಅಂತ ಅನ್ನೋದಿರುತ್ತಲ್ಲ, ಹಾಗೇ ಪ್ರತಿಕ್ರಿಯೆ ನಡೀತಲ್ಲ, ಹಾಗೇ ಯಾವುದೇ ಆದ್ರೂ ಈಗ ಹೊಸಬನ್ನು ನೋಡಿದ್ರು ಕೂಡ ಹಳೆಯ ವ್ಯಕ್ತಿಯ ಯಾವುದೋ ಒಬ್ಬನ ಆಲೋಚನೆ ಮನಸ್ಸಿಗೆ ಬಂದ್ಬಿಟ್ಟು ಇವ್ರ ಜೊತೆಗೆ ಆತ್ಮೀಯವಾಗಿ ಇರೋದು. ಹೀಗೆ ಪ್ರತಿಯೊಂದನ್ನು ಮನಸ್ಸು ಇದು ಮನದೆಳೆ ಅಥವಾ ಸೈಕಾಲಜಿಕಲ್ ಥ್ರೆಡ್ ಅಂತ ಹೇಳ್ಬೋದು. ಅಂದರೆ ಮನೋವಿಜ್ಞಾನದಲ್ಲಿ ಇದನ್ನು ಬೆಸುಗೆಯ ಕಲ್ಪನೆ ಅಥವಾ ಅಸೋಸಿಯೇಷನ್ ಆಫ್ ಐಡಿಯಾಸ್ ಅಂತ ಹೇಳ್ತಾರೆ. ಉದಾಹರಣೆಗೆ ಬಾಲ್ಯದಲ್ಲಿ ನಿರಂತರವಾಗಿ ತಿರಸ್ಕಾರ ಅಥವಾ ಅವಮಾನ ಈ ಥರದ್ದೆಲ್ಲ ಅನುಭವಿಸ್ಕೊಂಡಿರ್ತಾರೆ ಅಂತ ಇಟ್ಕೊಳ್ಳಿ. ಮುಂದಿನ ಜೀವನದಲ್ಲಿ ಅವರು ಟೀಕೆ ಯಾರು ಮಾಡಿದ ತಕ್ಷಣವೇ ಆತ್ಮವಿಶ್ವಾಸಕ್ಕೆ ಹೋಗುತ್ತೆ. ಇಲ್ಲಿ ನಾನು ಸಾಕಷ್ಟಿಲ್ಲ, ನನ್ನಲ್ಲಿ ಕೊರತೆ ಇದೆ ಅಂತ ಅಂದ್ಬಿಟ್ಟು ಒಂದು ರೀತಿಯಲ್ಲಿ ಅಂದುಕೊಳ್ತಾ ಇರ್ತಾರೆ. ಅದೊಂಥರ ಕ್ಲಾಸಿಕಲ್ ಕಂಡೀಷನಿಂಗ್. ಹಿಂದಿನದ್ದು ವರ್ತನೆಗಳು ಈಗಲೂ ಕೂಡ ಕೆಲಸ ಮಾಡ್ತಾ ಹೋಗೋದು ನಮ್ಮ ಮೇಲೆ. ಕೆಲವರ ಸಂಬಂಧದಲ್ಲಿ ತಮಗೆ ನೋವು ಕೊಡೋರೆ, ಕೆಲವೊಮ್ಮೆ ಪ್ರೀತಿ, ಭದ್ರತೆ ಅಥವಾ ಸ್ವೀಕಾರವನ್ನು ಹೊಂದಿದ್ರೂ ಕೂಡ ಮನಸ್ಸು ನೋವಿನ ಎಳೆ ಜೊತೆಗೆ ಪ್ರೀತಿಯನ್ನು ಕೂಡ ಬೆಸೆದುಕೊಂಬಿಟ್ಟಿರ್ತದೆ. ಅಥವಾ ಶಿಕ್ಷಿಸುವ ಅಪ್ಪ ಅಮ್ಮ, ಕಾಡುವಂತಹ ಪ್ರೇಮಿ, ಇವ್ರನ್ನೆಲ್ಲರನ್ನೂ ಕೂಡ ವ್ಯಕ್ತಿ ನೋವು ಸಂಬಂಧ ಎಲ್ಲ ಒಟ್ಟಾಗಿ ಬೆಸೆದ್ಕೊಂಡ್ಬಿಟ್ಟು ಪ್ರೀತಿಸುವಾಗ ನೋವು ಸಹಜ ಅಂತ ಅಂದ್ಕೊಂಡ್ಬಿಡ್ತದೆ. ಅದೊಂಥರ ಅಪಾಯಕರವಾದ ಸಂಬಂಧಗಳನ್ನು ದುರುಪಯೋಗ ಪಡಿಸ್ಕೊಳ್ತಿದ್ರು ಕೂಡ, ದೌರ್ಜನ್ಯ ಮಾಡ್ತಿದ್ರು ಕೂಡ, ಅಂದರೆ ಪ್ರೀತಿನಲ್ಲಿ ನೋವು ಸಹಜ ಅಂತ ಅದಕ್ಕೆ ಒಪ್ಕೊಂಬಿಟ್ಟಿರ್ತಾರೆ. ಹೌದು, ಪ್ರೀತಿ ಇದ್ದಾಗ ನೋವು ಇದ್ದೇ ಇರುತ್ತೆ, ಯಾವಾಗಲೂ ಸಂತೋಷ ಇರಲ್ಲ. ಇದಕ್ಕೆ ಟ್ರಾಮಾ ಬಾಂಡ್ ಅಂತ ಹೇಳ್ತಾರೆ, ಬಾಂಡಿಂಗ್ ಅಂತ. ಬಾಧೆಯಲ್ಲೇ ಬಂಧನ ಕಟ್ಕೊಂಬಿಡೋದು. ಇನ್ನು ಮಕ್ಕಳ ವಿಷಯದಲ್ಲಾದರೆ ನೋವಿನೆಳೆ ಮತ್ತು ಪ್ರೇಮದೆಳೆ ಎರಡನ್ನೂ ಕೂಡ ಬೆಸೆದ್ಕೊಂಡ್ಬಿಟ್ಟು ಮುಂದಿನ ಪೀಳಿಗೆ ಕೂಡ ಅವರು ಮುಂದುವರಿಸುವಂತಹ ಸಾಧ್ಯತೆಗಳು ಇರ್ತವೆ. ಅಂದರೆ ಈಗ ಅವ್ರಿಗೇನು ಅನುಭವ ಆಗಿರ್ತದೋ ಅದನ್ನು ಅವರ ಮಕ್ಕಳ ಮೇಲೇನೂ ಕೂಡ ರಿಫ್ಲೆಕ್ಟ್ ಮಾಡ್ತಾ ಹೋಗ್ತಾರೆ. ಮನದೆಳೆ ಅಂತ ಅಥವಾ ಸೈಕಾಲಜಿಕಲ್ ಥ್ರೆಡ್ ಅದಿದೆಯಲ್ಲ, ಕೆಲವೊಮ್ಮೆ ಬಯಾಲಜಿಕಲ್ ಆ್ಯಂಡ್ ನ್ಯೂರಾಲಜಿಕಲ್ ಆಯಾಮದಲ್ಲಿ ನೋಡೋದಾಗಿತ್ತು ಅಂತಂದರೆ ಮನಸ್ಸು ತನಗೆ ದೊರಕುವ ಅಥವಾ ತನ್ನಲ್ಲಿರುವ ಅನುಭವದ, ಅರಿವಿನ, ಅಧ್ಯಯನದ ಎಲ್ಲ ಎಳೆಗಳನ್ನು, ಮೆದುಳಿದ್ದು ಸ್ಮರಣೆಯ ಕೇಂದ್ರ ಇದೆ ಹಿಪ್ಪೋ ಕ್ಯಾಂಪಸ್ ಅಂತ ಅಂದ್ಬಿಟ್ಟು, ಅದರೊಳಗಡೆ ಜೋಡಿಸಿಟ್ಕೊಂಡಿರುತ್ತೆ. ಅದರೊಟ್ಟಿಗೆ ಕೆಲಸ ಮಾಡೋದು ಈ ಭಾವನೆಗಳ ಭದ್ರತಾ ಕೇಂದ್ರ ಅಮಿಗ್ಡಲ ಅಂತ ಅನ್ನೋದು. ಅದು ಭಾವನಾತ್ಮಕ ತೀವ್ರತೆಯನ್ನು ಕೂಡಿಸ್ತಾ ಹೋಗುತ್ತೆ. ಭಾವನೆಗಳು ಗಾಢವಾಗಿದ್ದಾಗ ಮೆದುಳಿನ ಸಂವಹನದ ಸೇತು ಅಂದರೆ ಸಂವಹನ ಸೇತು ಬಲವಾಗ್ತಾ ಹೋಗುತ್ತೆ. ನ್ಯೂರಾನ್ಗಳೆಲ್ಲ ಒಟ್ಟಿಗೆ ಪ್ರೇರಣೆಗೊಂಡಾಗ ಅವು ಒಟ್ಟಿಗೆ ಬೆಸೆದುಕೊಳ್ಳುತ್ತದೆ. ನ್ಯೂರಾನ್ಸ್ ದಟ್ ವೈರ್ ಟುಗೆದರ್ ಬೈಂಡ್ ಟುಗೆದರ್ ಅಂತ ಹೇಳ್ತಾರೆ. ಹೇಗೆ ಅಂತಂದರೆ, ಈಗ ನೀವು ಮೊದಲನೇ ಸಲ ಸೈಕಲ್ ಓಡಿಸ್ಬೇಕಾದ್ರೆ ಮೆದುಳಿನಲ್ಲಿ ನರಕೋಶಗಳು ಹೊಸ ಹೊಸ ದಾರಿಗಳನ್ನ ಹುಡುಕ್ತಾ ಇರ್ತದೆ. ಅದಕ್ಕೆ ಕಷ್ಟವಾಗ್ತಾ ಇರ್ತದೆ.
ಆದರೆ ಪ್ರತಿದಿನ ಅಭ್ಯಾಸ ಮಾಡ್ದಂಗೆ ಏನಾಗುತ್ತೆ, ಆ ನರಕೋಶಗಳ ನಡುವೆ ಸಂಪರ್ಕಗಳು ಬಲವಾಗ್ತಾ ಹೋಗುತ್ತೆ. ಆ ಕೆಲಸ ಸುಲಭ ಆಗುತ್ತೆ. ಸೈಕಲ್ ತೊಳೆಯೋದು ಸುಲಭ ಆಗುತ್ತೆ. ಯಾವ ಕೆಲಸವನ್ನು ಮತ್ತೆ ಮತ್ತೆ ಮಾಡ್ತೀವೋ ಅದರ ಸಂವಹನ, ಅಂದರೆ ಸಿನಾಪ್ಟಿಕ್ ಕನೆಕ್ಷನ್ಸ್ ಅಂತ, ಸಂವಹನದ ಸೇತುವೆಗಳು ಅವು ಬಲವಾಗ್ತಾ ಹೋಗುತ್ತೆ. ಹಾಗೆಯೇ ಬಾಲ್ಯದಲ್ಲಿ ಯಾವಾಗಲೂ ಗದರಿಸ್ತಾ ಇರ್ತಾರೆ, ಬೈತಾ ಇರ್ತಾರೆ, ಹೊಡಿತಾ ಇರ್ತಾರೆ ಅಂತ ಇಟ್ಕೊಳ್ಳಿ ಯಾವುದಾದ್ರು ವ್ಯಕ್ತಿಗೆ. ಅವನು ದೊಡ್ಡವನಾದ ಮೇಲೇನು ಯಾರಾದರೂ ಧ್ವನಿ ಎತ್ತಿದ್ರೆ ಸಾಕು, ಅವನಿಗೆ ಹೃದಯ ಹೊಡ್ಕೊಳ್ಳೋಕೆ ಶುರುವಾಗುತ್ತೆ. ಯಾಕೆಂದರೆ ಜೋರಾಗಿ ಮಾತಾಡಿದ ನಂತರ ಅವನು ಏಟು ತಿಂತಾ ಇರ್ತಾನಲ್ಲ, ಅದು ಅವನ ಮನಸ್ಸಿನಲ್ಲಿ ಅದು ಸಂವಹನ ಸೇತುವೆ ರೂಪುಗೊಂಡು ಬಿಟ್ಟಿರುತ್ತೆ. ಪಾಪ ಸಂವಹನದ ಸೇತುವೆ ಬಲವಾಗಿದ್ದರೆ ಆ ಯೋಚನೆ ಮತ್ತು ಭಾವನೆ ತಕ್ಷಣವೇ ಬಂದುಬಿಡುತ್ತೆ. ದುರ್ಬಲವಾಗಿದ್ದರೆ ಅದು ನಿಧಾನವಾಗಿ ಅಥವಾ ಅಪರೂಪವಾಗಿ ಬರುತ್ತೆ. ಇದೇನು ಶಾಶ್ವತ ಅಂತಲ್ಲ. ಹೊಸ ಅಭ್ಯಾಸಗಳನ್ನು, ಹೊಸ ಆಲೋಚನೆಗಳನ್ನು ಮಾಡ್ತಾ ಹೋಯಿತು ಅಂತಂದರೆ ಹೊಸ ಸಂಪರ್ಕಗಳು ನಿರ್ಮಾಣ ಆಗ್ತಾ ಹೋಗ್ತದೆ ಮೆದುಳಿನಲ್ಲಿಯೂ ಕೂಡ. ಅಂದರೆ ನಾವು ಈ ಕೂಡಿಸುವ ಗುಣ ಈ ಮನಸ್ಸಿಗೆ ಇರುವ ಕಾರಣದಿಂದ ಹೊಸ ಅನುಭವವನ್ನು ಹಳೆಯ ಅನುಭವಕ್ಕೆ ಜೋಡಿಸುವ ಕಾರಣದಿಂದ ನಾವು ಹಳೆಯ ಅನುಭವದ ಆಧಾರದಲ್ಲಿ ಹೊಸ ಅನುಭವವನ್ನು ಕೂಡ ಜಡ್ಜ್ ಮಾಡುವ ಸಾಧ್ಯತೆಗಳು ಇರುತ್ತವೆ. ಅದರ ಬಗ್ಗೆ ಎಚ್ಚರಿಕೆಯನ್ನು ತೆಗೆದುಕೊಳ್ತು ಅಂತ ಹೇಳಿದ್ರೆ ನಾವು ಇದರಿಂದ ಆಗುವಂತಹ ಸಮಸ್ಯೆಗಳನ್ನು ನಾವು ನಿವಾರಿಸ್ಕೊಳ್ಬೋದು. ಎಸ್ಪೆಷಲಿ ಪೂರ್ವಾಗ್ರಹ ಪೀಡಿತ ಮನಸ್ಕರಾಗದೇ ಇರುವುದಕ್ಕೆ ಸಾಧ್ಯ ಆಗತ್ತೆ. ಭಯ, ಆತಂಕ ಈ ಥರದ್ದಿತ್ತು ಅಂತಂದರೆ ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗತ್ತೆ. ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ, ಹೃದಯ ಇರುವವರಿಗೆ ಭಾವನೆಗಳ ತೊಳಲಾಟವು ಕೂಡ ತಪ್ಪಿದ್ದೇನಲ್ಲ. ಸಂಘರ್ಷ, ಸಮಸ್ಯೆ, ಒತ್ತಡ, ಆತಂಕ, ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ. ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ, ಸಂದೇಹಗಳಿದ್ದರೆ, ಸಮಸ್ಯೆಗಳಿದ್ದರೆ, ಹೇಳಿಕೊಳ್ಳಲಾಗದ, ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚ್ಕೊಳ್ಳಿ. ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ, ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ. ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು, ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರ್ತದೆ. ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು. ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ. ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ, ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ, ಯಾವುದಾದ್ರೂ ಸರಿಯೇ. ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ. ಸಾಧ್ಯವೇ ಇಲ್ಲ ಅಂತ ಅನ್ನುವಾಗ ಡೆಡ್ ಎಂಡ್ ಅಂತ ಏನು ಇರೋದಿಲ್ಲ, ಬೇರೆ ಕಿಟಕಿಗಳು ತೆಗೆದಿರ್ತವೆ. ಥ್ಯಾಂಕ್ ಯು.